ಮಾನ್ವಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಗಫೂರ್ ಸಾಬ್ ಹಾಗೂ ಸದಸ್ಯರು ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ಗಳ ಮೆರವಣಿಗೆ ನಡೆಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಯಾರಿಗೆ ನೀಡಲಾಗುತ್ತದೆ ಅಂತ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಶಾಸಕ ಹಂಪಯ್ಯ ನಾಯಕ ಹಾಗೂ ಸಚಿವ ಎನ್ಎಸ್ ಬೋಸರಾಜು ಅವರ ಆಪ್ತರೆಂದೇ ಗುರುತಿಸಿಕೊಂಡಿದ್ದ ಗಫೂರ್ ಸಾಬ್ ಅವರಿಗೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಒಲಿದಿದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಗಫೂರ್ ಸಾಬ್ ಮಾತನಾಡಿ, ಸರ್ಕಾರದ ನಿಯಮದಂತೆ ಕಾನೂನುಬದ್ಧವಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆ ನೀಡಿದರು. ಸಂವಿಧಾನ ಸಂರಕ್ಷಣಾ ಸಮಿತಿ ಮಾನ್ವಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಂವಿಧಾನದ ಹಿತೈಷಿಗಳಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಹೋರಾಟದ ಉದ್ದೇಶ ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ. ಹಂಪಯ್ಯ ನಾಯಕ ಹಾಗೂ ಸಚಿವ ಎನ್ಎಸ್ ಬೋಸರಾಜು ಅವರ ಆಪ್ತರೆಂದೇ ಗುರುತಿಸಿಕೊಂಡಿದ್ದ ಗಫೂರ್ ಸಾಬ್ ಅವರಿಗೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಒಲಿದಿದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಗಫೂರ್ ಸಾಬ್ ಮಾತನಾಡಿ, ಸರ್ಕಾರದ ನಿಯಮದಂತೆ ಕಾನೂನುಬದ್ಧವಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆ ನೀಡಿದರು.
ವಿಶ್ವಾಸ ಇಟ್ಕೊಂಡು ಏನು ನನಗೆ ಈ ಅಧಿಕಾರ ಕೊಟ್ಟಾರ ಅವರ ವಿಶ್ವಾಸಕ್ಕೆ ಮುಂದುವರ್ಸ್ಕೊಂತ ಹೋಗ್ತೀನಿ. ಯಾಕಂದರೆ ಭೂಸರಾಜ್ ಸಾಹೇಬರು ಮೊದಲು ಮಾನವಿ ಹೆಂಗಿತ್ತು ಇವತ್ತು ಏನಿದೆ ಅದೆಲ್ಲ ಭೂಸರಾಜ್ ಸಾಹೇಬರದು ಕೊಡುಗೆ. ಅವ್ರ ನೇತೃತ್ವದಲ್ಲಿ ನಾವು ಮುಂದುವರಿತೀವಿ. ಅದೇ ರೀತಿಯಲ್ಲಿ ನಮ್ಮ MLA ಸಾಹೇಬ್ರನ್ನ ಅದೇ ರೀತಿ ನಾವೆಲ್ಲರ ಅಭಿವೃದ್ಧಿ ಬಗ್ಗೆ 100% ನಮ್ಮ ಕೈಲಿ ಏನಾಗ್ತದೋ ಅದು ಅಭಿವೃದ್ಧಿ ಮಾಡೋಕೆ ನಾವು ಸಿದ್ಧ. ಸರ್ಕಾರ ನಮ್ಮ ಟೌನ್ ಪ್ಲಾನಿಂಗ್ನಲ್ಲಿ ಏನು ಸಾಧ್ಯ ಆಗ್ತದ ಅಭಿವೃದ್ಧಿ ಸಲುವಾಗಿ ಅದು ಮಾಡ್ತೀನಿ.